ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಮಿತಿಗಿಂತ ಅಧಿಕ ಪ್ರಮಾಣದಲ್ಲಿ ಜಲ್ಲಿಕಲ್ಲು ಸಾಗಾಟ ಮಾಡುತ್ತಿದ್ದ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಮಿತ್ರ ಫೌಂಡೇಶನ್ ಅಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗದ ಬೆನ್ನಲ್ಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಮಿತಿಗಿಂತ ಅಧಿಕ ಪ್ರಮಾಣದಲ್ಲಿ ಜಲ್ಲಿಕಲ್ಲು ಸಾಗಾಟ ಮಾಡುತ್ತಿದ್ದ ಟಿಪ್ಪರ್ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಹೆದ್ದಾರಿ ರಸ್ತೆಯಲ್ಲಿ ಸಾಗುವ ಸಂದರ್ಭ ಜಲ್ಲಿಕಲ್ಲುಗಳು ಚೆಲ್ಲಾಡಿಕೊಂಡು ಇತರ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕುಶಾಲನಗರ ಸಂಚಾರಿ ಪೊಲೀಸರು ಬೆಳ್ಳಂಬೆಳಗ್ಗೆ ವಾಹನಗಳ ತಪಾಸಣೆ ಕಾರ್ಯಾಚರಣೆ ನಡೆಸಿ ನಿಯಮ ಉಲ್ಲಂಘಿಸಿ ಸಾಗಿಸುವ ವಾಹನಗಳನ್ನು ವಶಪಡಿಸಿ ಕ್ರಮ ಕೈಗೊಂಡಿದ್ದಾರೆ. ಕೂಡಿಗೆಯಿಂದ ಕುಶಾಲನಗರ ಮೂಲಕ ಹಾಗೂ ಮಡಿಕೇರಿ ಪ್ರಿಯಾಪಟ್ಟಣ ಕಡೆಗೆ ಹೆದ್ದಾರಿ ರಸ್ತೆಯಲ್ಲಿ ತೆರಳುತ್ತಿದ್ದ ಲಾರಿಗಳು, ಟಿಪ್ಪರ್ಗಳು, ಕ್ರಷರ್ಗಳಲ್ಲಿ ಮಿತಿಗಿಂತ ಅಧಿಕ ಪ್ರಮಾಣದಲ್ಲಿ ಜಲ್ಲಿ ತುಂಬಿ ಸಾಗುವ ವೇಳೆ ರಸ್ತೆಯಲ್ಲಿ ಬೀಳುವ ಕಾರಣ ದ್ವಿಚಕ್ರ ವಾಹನಗಳಲ್ಲಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆಯು ಹೆಚ್ಚುತ್ತಿದ್ದ ಹಿನ್ನೆಲೆಯಲ್ಲಿ ಕುಶಾಲನಗರ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಸೂಚನೆಯಂತೆ ಕುಶಾಲನಗರ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಗಣೇಶ್ ಮತ್ತು ಪಿಎಸ್ಐ ಶ್ರೀನಿವಾಸ್ ಕುಶಾಲನಗರ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿ ಗಾಡಿಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಯಿತು. ಆದರೆ ಕಳೆದ ಹಲವು ದಿನಗಳಿಂದ ರಸ್ತೆ ಬದಿಗಳಲ್ಲಿ ಜಲ್ಲಿಕಲ್ಲು ತುಂಬಿದ ವಾಹನಗಳು ಜಲ್ಲಿಕಲ್ಲು ಲೋಡ್ ಮಾಡಿಕೊಂಡು ರಸ್ತೆಯಲ್ಲಿ ಚೆಲ್ಲಿಕೊಂಡು ಚಾಲನೆ ಮಾಡಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳ್ಳಬೆಳಗ್ಗೆ ಕಾರ್ಯಾಚರಣೆ ನಡೆಸಿ ಹಲವಾರು ಟಿಪ್ಪರ್ಗಳು ಮತ್ತು ಟ್ರ್ಯಾಕ್ಟರ್ಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಸಂಚಾರಿ ಠಾಣಾಧಿಕಾರಿ ಶ್ರೀನಿವಾಸ್ ಹಾಗೂ ಗಣೇಶ್ ತಿಳಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊಡಗು ಜಿಲ್ಲೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಎಮ್ಮೆಮಾಡು ಮಖಂ ಉರುಸ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಾಪೋಕ್ಲ ಸಮೀಪದ ಎಮ್ಮೆಮಾಡು ಹಜರತ್ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಖಾಫಿ ಹಲ್ರಮಿ ಅವರ ಮಹಾನುಭಾವರ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಯುವ ಇತಿಹಾಸ ಪ್ರಸಿದ್ಧ ಮಖಂ ಉರುಸ್ಗೆ ಎಮ್ಮೆಮಾಡು ಜಮಾಅತ್ ಅಧ್ಯಕ್ಷ ಹುಸೇನ್ ಸಖಾಫಿ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದರು. ಆನಂತರ ನಡೆದ ಉದ್ಘಾಟನಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಮಾಅತ್ ಅಧ್ಯಕ್ಷರಾದ ಹುಸೇನ್ ಸಖಾಫಿ ವಹಿಸಿದ್ದು, ಗುಲಾಮ ಅಬ್ದುಲ್ ಫೈಜಿ ಎಡಫಾಲಂ ಉದ್ಘಾಟಿಸಿ ಶುಭ ಹಾರೈಸಿದರು. ಡಾಕ್ಟರ್ ಮೊಹಮ್ಮದ್ ಕುಂಜಿ ಸಖಾಫಿ ಕೊಲ್ಲಂ ಹಿತನುಡಿಗಳನ್ನಾಡಿದರು. ಜಮಾಅತ್ ಕಾರ್ಯದರ್ಶಿ ಸೈಯದ್ ಜಕ್ರಿಯಾ ಸ್ವಾಗತಿಸಿ ಸುಲೈಮನ್ ಸಖಾಫಿ ವಂದಿಸಿದರು. ಇದೇ ಸಂದರ್ಭ ಇಸ್ಲಾಂ ಮುಸ್ಲಿಂ ಜಮಾಅತ್ನ ಹಾಗೂ ಶಹದಿಯಾ ಅನಾಥಾಲಯದ ಹಾಲಿ ಮತ್ತು ಮಾಜಿ ಪದಾಧಿಕಾರಿಗಳು, ಸದಸ್ಯರು, ಊರಿನ ಸೈಯದುರುಗಳು, ಊರಿನ ಹಿರಿಯರು, ಕಿರಿಯರು ಭಾಗವಹಿಸಿದ್ದರು. ಧ್ವಜಾರೋಹಣಕ್ಕೂ ಮೊದಲು ಸಾಮೂಹಿಕ ನಮಾಜಿನ ಬಳಿಕ ಸೂಫಿ ಶಹೀದ್ ಸೈಯದ್ ಹಸನ್ ಸಖಾಫ್ ಹಾಗೂ ಇತರೆ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. اللهم اغفر لنا. أعوذ بالله من الشيطان الرجيم. بسم الله الرحمن الرحيم. وأما من خاف مقام ربه ونهى النفس عن الهوى فإن الجنة هي المأوى. صدق الله مولانا العلي العظيم. وقال الله تعالى إن أولياءه إلا المتقون. صدق الله مولانا العلي العظيم. ഏറ്റവും ആദരവും ബഹുമാനവുമുള്ള ഈ പരിപാടിയുടെ അധ്യക്ഷൻ ബഹുമാനപ്പെട്ട ഹുസൈൻ സഖാഫി അവരുടെ, മറ്റു സ്റ്റേജിലിരിക്കുന്ന ബഹുമാനപ്പെട്ട പണ്ഡിതന്മാരെ, സാദാത്തുക്കളും ഉമറാക്കളും, ഒരു വിശദമായ ഒരു സംസാരത്തോടു കൂടിയുള്ള ഉദ്ഘാടനം ആഗ്രഹിക്കുന്നില്ല. രണ്ട് കാര്യങ്ങൾ മാത്രം പറഞ്ഞുകൊണ്ട് ഈ സദസ്സിൻ്റെയും ഇവിടെ മറപെട്ട് കിടക്കുന്ന മഹാത്മാക്കളായ അല്ലാഹുവിൻ്റെ ഔലിയാക്കളുടെയും സാദാത്തുകളുടെയും പൊരുത്തത്തിന് വേണ്ടി, അവരുടെ ബർക്കത്തിന് വേണ്ടി ഒന്ന് രണ്ട് കാര്യങ്ങൾ മാത്രം സംസാരിച്ച് ഇൻഷാ അല്ലാഹ് ഞാൻ എൻ്റെ ഈ പരിപാടി ഉദ്ഘാടനം ചെയ്യുന്നതാണ്. സ്നേഹമുള്ള സഹോദരന്മാർ, അല്ലാഹുവിൻ്റെ ഔലിയാക്കൾ എന്ന് പറയുന്നത് അല്ലാഹുവിലേക്ക് അടുത്തവരാണ്, തഖ്വ ഉള്ളവരാണ്, മുത്തഖീങ്ങളാണ്. വളരെയധികം അധ്വാനിച്ച് കിട്ടിയ ഒരു സ്ഥാനമാണ് ഈ വലിയ എന്ന് പറയുന്നത്.
പ്രവാചകത്വം എന്നത് അത് അല്ലാഹു സുബ്ഹാനഹു വ തആല പ്രത്യേകമായി ನ್ಯೂಸ್ ತಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದಲ್ಲಿ ಮಿತ್ರ ಫೌಂಡೇಶನ್ ಅಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕಾಂಗ್ರೆಸ್ ನಾಯಕ, ಜನಪರ ಹೋರಾಟಗಾರ, ಮಿತ್ರ ಫೌಂಡೇಶನ್ ಅಧ್ಯಕ್ಷರಾದ ವಿಜಯ ರಾಮೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ದೊಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕಾಂಗ್ರೆಸ್ ನಾಯಕ, ಸಂಘಟನಾ ಚತುರ ವಿಜಯ ರಾಮೇಗೌಡ ಅಭಿಮಾನಿ ಬಳಗದ ಸಂಚಾಲಕರಾದ ಹೊಸಹೊಳಲು ಬಸವರಾಜ್ ರವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೋಡಿಮಾರನಹಳ್ಳಿ ದೇವರಾಜು, ಕೆಆರ್ಪೇಟೆ ತಾಲೂಕು ಪರಿಶಿಷ್ಟ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದ ರಾಜಯ್ಯ, ಅಗಸರಹಳ್ಳಿ ಗೋವಿಂದರಾಜು, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹೆತ್ತಗೋನಹಳ್ಳಿ ನಾರಾಯಣಗೌಡ, ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಾಯಕರಾದ ಆದಿಹಳ್ಳಿ ಮೀನಾಕ್ಷಿ ರಮೇಶ್, ಶಿವಮ್ಮ, ಸ್ನೇಹಿತ ರಮೇಶ್, ಮಡುವಿನಕೋಡಿ ಉಮೇಶ್, ಆಲಂಬಾಡಿ ಕಾವಲು ಸಿದ್ದಿಕ್ ಅವರ ನೇತೃತ್ವದಲ್ಲಿ ಕೆಆರ್ಪೇಟೆ ಪಟ್ಟಣದ ದೊಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ವಿಜಯ ರಾಮೇಗೌಡರಿಗೆ ಆರೋಗ್ಯ ಭಾಗ್ಯ ಸೇರಿದಂತೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಯ ಸೇವೆ ಮಾಡಲು ಉನ್ನತವಾದ ಅಧಿಕಾರ ಸಿಗುವಂತೆ ಶುಭ ಹಾರೈಸಲಾಯಿತು. ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಸೇರಿದಂತೆ ವಿಜಯ ರಾಮೇಗೌಡರ ನೂರಾರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣರಾದಂಥ ನಮ್ಮ ತಾಲೂಕಿನ ನಾಯಕರಾದಂಥ ವಿಜಯ ರಾಮೇಗೌಡರು 54ನೇ ವರ್ಷದ ಹುಟ್ಟುಹಬ್ಬ. ಎಲ್ಲರೂ ಎಲ್ಲ ರೀತಿಯೂ ಮಾತಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ವಿಜಯ ರಾಮೇಗೌಡರು ಆದರ್ಶ, ತತ್ವ, ಬದ್ಧತೆಗಳನ್ನ ಹೊಂದಿರುವಂಥ ವ್ಯಕ್ತಿತ್ವ. ಯಾರು ಹತ್ತಿರದಿಂದ ನೋಡಿದಿರಿ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅವರ ಆದರ್ಶಗಳೇನು, ನಡವಳಿಕೆ ಏನು, ಅವರ ತಾಳ್ಮೆ ಆಲೋಚನೆಗಳೇನು ಅಂತ. ಯಾವತ್ತೂ ಸಹ ರಾಜಕಾರಣಕ್ಕೆ ಇವತ್ತಿನ ರಾಜಕೀಯದ ಎಲ್ಲ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಗಂಟ ನೋಡ್ತಾ ಇದ್ದೀರಿ. ಕರೆಕ್ಟಿವ್ ಇರುವಂಥ ಯಾವುದೇ ವ್ಯಕ್ತಿಗಳಿಗೆ ಏನೇನು ರಾಜಕಾರಣದಲ್ಲಿ ಆಗ್ತಾ ಇದೆ, ಮುಂದೆ ಎಷ್ಟು ಪಾರದರ್ಶಕತೆ ಆಗಿದ್ರೆ ಮಾತ್ರ ಪ್ರಾಮಾಣಿಕರಿಗೆ ಸಾಧ್ಯ ಅನ್ನೋದನ್ನು ಕಾಣ್ತಾ ಇದೆ. ಅಂಥ ವ್ಯಕ್ತಿಗಳಲ್ಲಿ ನಮ್ಮ ತಾಲೂಕಿನ ಬಡ ಜನಗಳನ್ನ ಗುರುತಿಸೋ ಮುಖಾಂತರ, ಸಹಾಯ ಮಾಡೋ ಮುಖಾಂತರ ಈ ತಾಲೂಕಿಗೆ ಹೆಚ್ಚಿನ ಒಂದು ಅರ್ಥಪೂರ್ಣವಾದಂಥ ನಡವಳಿಕೆ ಮಾಡ್ಕೊಂಡು ಬಂದಿರೋಂಥ ವಿಜಯ ರಾಮೇಗೌಡರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಆದರ್ಶ ಮತ್ತು ಒಳ್ಳೆತನ ಇಟ್ಕೊಂಡು ಯಾವುದೇ ವ್ಯಕ್ತಿಗಳು ಈ ತಾಲೂಕಲ್ಲಿ ಅಭಿವೃದ್ಧಿ ಅಂತ ಬರೋದಾದರೆ ಸ್ವಾಗತ ಮಾಡುವಂಥ ನಮ್ಮ ತಾಲೂಕಿನ ಜನ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಹಂಕಾರ, ನಡವಳಿಕೆ, ಆಕ್ರಮಣಕಾರಿ ಇರೋದಿಲ್ಲ. ಯಾವಾಗಲೂ ಸಹ ವಿಶ್ವಾಸಪೂರ್ವಕ, ವಿನಯತೆ, ನಡವಳಿಕೆ ಈ ತಾಲೂಕು ಮತ್ತು ಈ ದೇಶದ ಭದ್ರತೆಗಳನ್ನ ಕಾಪಾಡಲಿಕ್ಕೆ ಅಡಿಪಾಯ ಹಾಕೊಳ್ಳುವಂಥದ್ರಲ್ಲಿ ಇವತ್ತಿನ ಏನು ವಿಜಯ ರಾಮೇಗೌಡರು ಇದ್ದಾರೆ ಅವರು ಮೊದಲಿಗಳಾಗಿದ್ದಾರೆ ಅನ್ನೋದನ್ನ ಮಾತನ್ನ ಹೇಳ್ತಾ ಅವ್ರಿಗೆ ಇವತ್ತು ನಾವೆಲ್ಲರೂ ಸಹ ಇಷ್ಟು ಸಹಕಾರ ಕೊಟ್ಟು ನಿಜವಾಗ್ಲೂ ಸಹ ಒಂದು ಫೋನ್ ಮುಖಾಂತರ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋ ಮುಖಾಂತರ ಏನು ವೈದ್ಯರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ನಾವು ಸಹ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ಖಂಡಿತ ಅಭಿವೃದ್ಧಿ ಆಗಲಿ, ರೋಗಿಗಳು ವಾಸಿಯಾಗಲಿ, ನಾವು ಹಣ್ಣು ಹಂಪಲ ವಿತರಣೆ ಮಾಡೋ ಮುಖಾಂತರ ಶಕ್ತಿ ಇರ್ತೀವಿ ಅಂತ ಇವತ್ತು ಎಲ್ಲ ನಡವಳಿಕೆ ಮಾಡೋ ವಿಜಯ ರಾಮೇಗೌಡರಿಗೆ ಆಶಿಸ್ತಾ ಒಳ್ಳೆದಾಗಲಿ ಅಂತ ಶುಭ ಕೋರ್ತಾ. ಕೆಆರ್ಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂತಹ ಪ್ರಸಿದ್ಧ ರಾಜಕಾರಣದಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ ವಿಜಯ ರಾಮೇಗೌಡರು ಎಲ್ಲ ವಿಷಯದಲ್ಲಿಯೂ ಕೂಡ ಮುಂಚೂಣಿನಲ್ಲಿದ್ದಾರೆ. ನಾವು ನೋಡಿದ ರಾಜಕಾರಣಿಗಳ ಪೈಕಿ ಜನಗಳ ಜೊತೆಯಲ್ಲಿ ಸಾರ್ವಜನಿಕವಾಗಿ ಅವ್ರ ಜೊತೆಯಲ್ಲಿ ಬೆರೆತು ಅವರ ಎಲ್ಲ ದುಃಖದುಮ್ಮಾನಗಳು ಮತ್ತು ಒಳ್ಳೆಯ ಕಾರ್ಯಗಳಿಗೂ ಕೂಡ ಅವರು ಇನ್ನೂ ಸ್ಪಂದಿಸ್ತಾ ಇದ್ದಾರೆ, ಸ್ಪಂದಿಸ್ಕೊಂಡು ಹೋಗ್ತಾ ಇದ್ದಾರೆ. ವಿಜಯ ರಾಮೇಗೌಡರು ರಾಜಕೀಯದಲ್ಲಿ, ತಾಲೂಕಿನ ರಾಜಕೀಯದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕಾಗಿತ್ತು. ಬಹುಶಃ ಸ್ನೇಹಿತರೆ ಹೇಳುವಂಗೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತಹ ಈ ನಾಯಕತ್ವದ ಗುದ್ದಾಟದಲ್ಲಿ, ನಾಯಕತ್ವದ ಸ್ಪರ್ಧೆನಲ್ಲಿ ಒಬ್ರಿಗೊಬ್ರು ಸ್ಪರ್ಧೆ ಮಾಡಿಕೊಂಡು ಇವರೇ ಕೆಳಮಟ್ಟಕ್ಕೆ ಬಂದ್ಬಿಡ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಬಿಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಒಳ್ಳೆಯ ಕೆಲಸ ಮಾಡ್ತಕ್ಕಂತಹ ಸಮಾಜಮುಖಿಯಾಗಿ ಯುವ ಜನರಿಗಾಗಲಿ ಅಥವಾ ಜನಗಳಿಗಾಗಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿನ ನಾವು ಗುರುತಿಸಿದಂತಹ ಒಂದು ಪರಿಸ್ಥಿತಿಗೆ ತಾಲೂಕಿನ ರಾಜಕಾರಣ ನಿಂತ್ಬಿಟ್ಟಿದೆ ಈಗ. ಆದರೆ ವಿಜಯ ರಾಮೇಗೌಡರು ಅಂತ ನನ್ನ ಹೋಬಳಿಯವರು ಇನ್ನು ಉಳಿದಂತೆ ಎಲ್ಲ ತಾಲೂಕಿನ ಹೋಬಳಿಗಳಲ್ಲಿಯೂ ಕೂಡ, ತಾಲೂಕಿನ ಎಲ್ಲ ಹೋಬಳಿನಲ್ಲೂ ಕೂಡ ಒಂದು ವರ್ಗದ ಜನ ವಿಜಯ ರಾಮೇಗೌಡರ ಹಿಂದೆ ಇದ್ದಾರೆ. ಎಲ್ಲ ತಾಲೂಕಿನಲ್ಲೂ ಕೂಡ ವಿಜಯ ರಾಮೇಗೌಡರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜನ ಇದ್ದಾರೆ, ಹೋಬಳಿನಲ್ಲೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಜನ ಇದ್ದಾರೆ. ಅದರಿಂದಾಗಿ ವಿಜಯ ರಾಮೇಗೌಡರಿಗೆ ಮುಂದೆ ಆದರೂ ನಮ್ಮಲ್ಲಿ ಇರ್ತಕ್ಕಂಥ ಈ ರಾಜಕೀಯ ಗೊಂದಲವನ್ನು ಹೋಗಲಾಡಿಸಿ, ಈ ಗೊಂದಲಕ್ಕೇನಾದರೂ ಒಂದು ತಾತ್ಕಾಲಿಕವಾಗಿ ಆದ್ರೂ ಕೂಡ ಅದಕ್ಕೆ ಒಂದು ಸ್ಥಾಪನೆ ಇಟ್ಟು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಅಂತಹ ಸಂದರ್ಭದಲ್ಲಿ ವಿಜಯ ರಾಮೇಗೌಡರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು
ತಾಲೂಕಿನ ಜನರ ಸೇವೆ ಮಾಡೋಕ್ಕೆ, ಜೊತೆಗೆ ಈ ತಾಲೂಕಿನಲ್ಲಿ ಏನಾದರೂ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ಹುಟ್ಟಾಕೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಅವರಿಗೆ ಇವತ್ತು ನಾವು 54ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾಲೂಕಿನ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಅವರಿಗೆ ಆಯಸ್ಸು ಆರೋಗ್ಯವನ್ನು ಆ ಭಗವಂತ ನೀಡಲಿ. ಜೊತೆಗೆ ರಾಜಕೀಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ. ಆ ಭವಿಷ್ಯ ಸಿಗೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಮಾಡೋಣ. ತಾಲೂಕಿನಲ್ಲಿ ಒಂದು ಒಳ್ಳೆಯ ಹಂತಕ್ಕೆ ಅವ್ರನ್ನ ತಗೊಂಡೋಗ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿ ಮಾಡ್ಕೊಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಇಲ್ಲ ಅಂದರೆ ಇವತ್ತು ಕಾಂಗ್ರೆಸ್ MLA ಇಲ್ಲಿ ಆಗ್ತದೆ, ನಮ್ಮಲ್ಲಿ ಕಾಂಗ್ರೆಸ್ MLA ಆಗ್ತದೆ ಅವ್ರಿಗೆ ಏನಾದ್ರು ಅವಕಾಶ ಆಗಿದೆ ಅಂಥ ವ್ಯಕ್ತಿ ನಾನು ನೋಡಿದಂಗೆ, ನಾನು ಭಾಳ ಹತ್ತಿರದಿಂದ ನೋಡಿದಂಗೆ, ನಾವು ಸದಾ ಮೈಸೂರಿನಲ್ಲಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋದ್ರಿಂದ ಅವ್ರು ಪ್ರತಿ ದಿವಸ ಯಾರೇ ಫೋನ್ ಮಾಡಲಿ, ಯಾರೇ ತಾಲೂಕಿನವ್ರು ಏನೋ ಕಾರ್ಯಕ್ರಮ ಮಾಡಲಿ, ಬರೀ ಕೈಲಿ ಮಾತ್ರ ಅವ್ರನ್ನ ಯಾರೂ ಕಳಿಸಿಲ್ಲ. ಅವ್ರು ಯಾರೋ ಫೋನ್ ಮಾಡಿದ್ರು ನಮ್ಮ ಬಸವರಾಜ್ ಕೇಳ್ತೀನಿ ಹೋಗಿ ಅಂತಾರೆ. ಪ್ರತಿ ದಿವಸ ಆ ಕಾರ್ಯಕ್ರಮನ ಮಾಡುತ್ತೇವೆ. ಅದು ತೋರಿಸ್ತಾ ಇಲ್ಲ. ಹೋಗ್ಬಿಟ್ಟು ಅಲ್ಲಿ ಜನ ಸೇರಿಸ್ಕೊಂಡು 5 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಮಾತಾಡ್ತಾರೆ, ಆ ಥರ ಇಲ್ಲ. ಏನೋ ಕಂಡು ಕಾಣ ಕೊಡ್ತಾವ್ರೆ. ಆದ್ದರಿಂದ ಅವ್ರಿಗೆ ಮುಂದೆ ಕೂಡ ಒಳ್ಳೆಯದಾಗಬೇಕು. ನಮ್ಮ ತಾಲೂಕಿನ ಭವಿಷ್ಯ ದೃಷ್ಟಿಯಿಂದ, ಅವ್ರ ದೃಷ್ಟಿಯಿಂದ ಅವ್ರಿಗೆ ಒಳ್ಳೆಯದಾಗಬೇಕು. ಆ ಒಳ್ಳೆಯದಾಗೋದಕ್ಕೆ ಆ ದೇವರು ಅವ್ರಿಗೆ ಸಹಕಾರ ನೀಡಿ, ಅದ್ರ ಜೊತೆಗೆ ನಾವು ಏನು ತಾಲೂಕಿನ ಜನ ಇದ್ದೀವಿ ಅವರು ಕೂಡ ಎಲ್ಲರೂ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಿದರೆ ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ, ನಮ್ಮ ತಾಲೂಕಿನ ಒಳ್ಳೆದಾಗೋದಕ್ಕೋಸ್ಕರ, ಅವರು ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಮಾಡೋಕ್ಕೋಸ್ಕರ ನಾವೆಲ್ಲ ಸೇರಿ ಅವ್ರ ಜೊತೆ ಇರೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ದೇವರು ಅಂತ ಶಕ್ತಿ ಎಲ್ಲರೂ ಕೂಡ ಆ ಚಾಮುಂಡೇಶ್ವರಿ ಅವ್ರಿಗೆ ಕರುಣಿಸಿ ನಮ್ಮ ಭಾಗ್ಯನ ಅವ್ರಿಗೆ ಕೊಟ್ಟು ಅದರಿಂದ ಅವ್ರ ಸೇವೆನ ನಮ್ಮ ತಾಲೂಕು ಜನ ಪಂಚರಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ 54ನೇ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ಶುಭ ಕೋರ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗದ ಬೆನ್ನಲ್ಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗದ ಕಾರಣ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಿನಿಂದಲೇ ಕಚೇರಿಗೆ ಆಗಮಿಸಿದ ನಾಗರಿಕರು ತಮ್ಮ ಕೆಲಸಗಳಿಗಾಗಿ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದಾಗಿ ದೂರಿದ್ದಾರೆ. ಕಚೇರಿ ಸಮಯ ಪಾಲನೆ ಸಂಪೂರ್ಣವಾಗಿ ಹಾಳಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸಾಮಾನ್ಯ ಜನರ ಕೆಲಸಗಳು ವಿಳಂಬವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ವಿವಿಧ ಸರ್ಕಾರಿ ಸೇವೆಗಳಿಗಾಗಿ ಬರುವ ಜನರು ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಅನುಭವಿಸುತ್ತಿದ್ದು, ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿಯುತ್ತಿರುವುದಾಗಿ ತಿಳಿಸಿದ್ದಾರೆ. ಸಮಯಕ್ಕೆ ಬನ್ನಿ, ನಮ್ಮ ಕೆಲಸವನ್ನ ಸಮಯಕ್ಕೆ ಮುಗಿಸಿ ಎಂದು ಸಾರ್ವಜನಿಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒತ್ತಾಯಿಸಿದ್ದಾರೆ. ಕಚೇರಿಯಲ್ಲಿ ಸಿಬ್ಬಂದಿ ಮೇಲ್ವಿಚಾರಣೆ ಕೊರತೆಯು ಸಮಸ್ಯೆಗೆ ಕಾರಣವಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ವ್ಯಕ್ತವಾಗಿದೆ. ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಜನರು ಸಾರ್ವಜನಿಕ ಸೇವೆಯಲ್ಲಿ ವಿಫಲತೆ ಕಂಡುಬರುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಕಚೇರಿ ವ್ಯವಸ್ಥೆಯನ್ನು ಸುಧಾರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲ, ನಾವು ದಿನ ಹೇಳ್ತೀವಿ ಟೈಮಿಗೆ ಸರಿಯಾಗಿ ಬರ್ರಿ, ಟೈಮಿಗೆ ಸರಿಯಾಗಿ ಹೋಗ್ರಿ. ಗೋಪಾಲ್ ಅವರೇ, ಇಲ್ಲಿ ಕರೆಕ್ಟ್ ಟೈಮಿಗೆ ಬರಲ್ಲ. 10:15 ಆಗಿದೆ, ಆದರೂ ಬಂದಿಲ್ಲ. ನೋಡ್ರಿ, ಯಾರನ್ನ ಅಧಿಕಾರಿ ಒಬ್ಬರು ಸಾಹೇಬ್ರು ತಪ್ಪು ಯಾರು? ನೋಡ್ರಿ, ಸಾಹೇಬ್ರು ಬಂದಿದ್ದಾರೆ ಅಷ್ಟೇ. ಸರ್, ತಾವು ಹೇಳಲ್ವಾ ಸರ್ ಟೈಮಿಂಗ್ ಬಾ ಅಂತ? ಟೈಮಿಂಗ್ ಬಾ ಅಂತ ಹೇಳಲ್ವ ತಾವು? ವರ್ಕರ್ಸ್ ತುಮಕೂರಿಂದ ಬರೋರು ವಾರ್ನ್ ಮಾಡ್ತೀವಿ, ಟೈಮಿಗೆ ಸರಿಯಾಗಿ ಬನ್ನಿ ಅಂತ ಹೇಳ್ತೀವಿ. ಕೆಲಸ ಮಾಡಿ ಜನಗಳು ಬರ್ತಾ ಇರ್ತಾರೆ, ಅವ್ರು ಉತ್ತರ ಪಡೆಯುತ್ತೆ ಹೇಳ್ತಾರೆ. ಹೇಳಿಲ್ಲ ಸರ್, 2 ಕಡೆ ವಿಚಾರ ನಮಗೆ ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಮಿತಿಗಿಂತ ಅಧಿಕ ಪ್ರಮಾಣದಲ್ಲಿ ಜಲ್ಲಿಕಲ್ಲು ಸಾಗಾಟ ಮಾಡುತ್ತಿದ್ದ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. KR-ಪೇಟೆ ಪಟ್ಟಣದಲ್ಲಿ ಮಿತ್ರ ಫೌಂಡೇಶನ್ ಅಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗದ ಬೆನ್ನಲ್ಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.